ನಮ್ಮಲ್ಲಿ ಮೊದಲೇ ಡ್ರೈ ಏರಿಯಾ ಜಾಸ್ತಿ ಅಲ್ಲದೆ ಇಲ್ಲಿ 400ರಿಂದ 600 ಮಿಲಿಮೀಟ್ರ್ ಆ್ಯಾವ್ರೇಜ್ ಮಳೆಗಾಲ. ನಮ್ಮಲ್ಲಿ ಯಾವ ನದಿಗಳಿಲ್ಲ ಮತ್ತು MSL ಕೂಡ ಹೈ ಇದೆ, ಮೀನ್ ಸಿ ಲೆವೆಲ್ ಅದು ಕೂಡ ಇದೆ. ಅಂಥ ಟೈಮ್ದೊಳಗೆ ನಮ್ಮಲ್ಲಿ ಕುಡಿಯೋ ನೀರಿನ ಪ್ರಾಬ್ಲಮ್ ಮೇಲಿಂದ ಮೇಲೆ ಬರ್ತಿತ್ತು, ಭಾಳ ಸಿವಿಯರ್ ಪ್ರಾಬ್ಲಮ್ ಅದು. ಎಷ್ಟೋ ಸಲ ಸರ್ಕಾರದವರು ಬೋರ್ವೆಲ್ಸ್ಗಳು ಕೊರೆದ್ರು, ಕೆಲವು ದಿವ್ಸ ನಡೀತಿದ್ದು, ಕೆಲವು ದಿವ್ಸ ಬಂದು ಬೀಳ್ತಿದ್ದು. ಅಂಥ ಟೈಮ್ದಾಗ ಏನದ ಮತ್ತು ಟ್ಯಾಂಕರ್ಲಿಂದ ತಂದು ಸಪ್ಲೈ ಮಾಡ್ತಿದ್ರು, ಆವಾಗೂ ಕೂಡ ಸಾಕಾಗ್ತಿರಲಿಲ್ಲ. ನಮ್ಮಲ್ಲಿ ಒಂದು ವಿಶೇಷ, ಬೋರ್ವೆಲ್ ಹತ್ತಿರ ಎಲ್ಲರೂ ಲೈನ್ ಹಚ್ಚಿ ಕೂಡ್ತಿದ್ದೆವು ನೀರು ತರಿಸಲ್ವಾಗಿ, ಕುಡಿಯೋ ನೀರಿಗೆ. ಪ್ರತಿಯೊಬ್ಬರು ಮನೆ ಹಗಲು ರಾತ್ರಿ ತೆರೆದೇ ಇರ್ತಿದ್ದು ನೀರು ತರಿಸಲ್ವಾಗಿ. ಆದ್ರೆ ಒಂದೇ ಒಂದು ಕಾಳು ಕಳ್ತನ ಆಗಲಿಲ್ಲ ಅಥವಾ ಒಂದು ವಸ್ತು ಕಳ್ತನ ಆಗಲಿಲ್ಲ. ಬೋರ್ವೆಲ್ ಲೈನ್ದೊಳಗೆ ಇದ್ದಲ್ಲಿ ಕೊಡಗಳು ತುಂಬುದು ನೀರು ಮಾತ್ರ ಖಾಲಿ ಆಗ್ತಿದ್ದು. ಯಾರು ಒಯ್ತಿದ್ರು, ಯಾರು ಅವಶ್ಯಕತೆ ಇದ್ದವರು ಹಗಲು ರಾತ್ರಿ ಆದ್ಮೇಲೆ ಅದು ಸ್ವಾಭಾವಿಕ, ಅದು ಹಂಗೆ ಆಗ್ತಿತ್ತು. ಇಂಥ ಪರಿಸ್ಥಿತಿ ಒಳಗೆ ಅದನ್ನು ಓವರ್ಕಮ್ ಮಾಡೋ ಸಲುವಾಗಿ ತಮ್ಮ ಬಿಹಾರ ಸಿರ್ಪುರ್ ಪ್ರಾಜೆಕ್ಟ್ ಅಂದ್ರೆ ಮಹಾರಾಷ್ಟ್ರದೊಳಗೆ ಅಲ್ಲಿ ಹೋಗಿ ಅಲ್ಲಿ ಸಿರ್ಪುರ್ ಪ್ರಾಜೆಕ್ಟ್ ಅಂಥೇಳಿ ಒಂದು ಮಾಡೆಲ್ ನೋಡ್ಕೊಂಡು ಬಂದು ನಮ್ಮ ಭಾಗ ಕೂಡ ಇದು ಒಳ್ಳೆಯದಾಗ್ತದೆ ಅಂಥೇಳಿ ಆ ಚೆಕ್ ಡ್ಯಾಮ್ಗಳು ಮಾಡೋದು, ನಾಲೆಗಳು ಅಗಲ ಮಾಡೋದು, ಇದನ್ನು ಯಾವಾಗ ಸ್ಟಾರ್ಟ್ ಮಾಡಿದ್ರು. ನಮ್ಮ ಇಡೀ ತಾಲೂಕಾದೊಳಗೆ ಎಷ್ಟೋ ಹಳ್ಳಿಗಳು ಬರೀ ಬೋರ್ವೆಲ್ ಮೇಗೆ ಜೀವಂತಿದ್ದು. ಅಂಥ ಟೈಮ್ದಾಗ ಅದರಿಂದ ಹೊರಗೂ ಹೆಂಗೆ ಬರಬೇಕು ಅಂಥೇಳಿ ಪ್ರಯತ್ನ ಮಾಡಿ ಸಿರ್ಪುರ್ ಪ್ರಾಜೆಕ್ಟ್ ಮಾಡಿದ್ರು. ಅದು ಪೂರ್ತಿ ಆಗಿಲ್ಲ, ಕೆಲವೇ ದಿವಸ ನಡೀತು. ಒಂದು 20 ಕೋಟಿ ರೂಪಾಯಿದು ಅಷ್ಟೇ ಕೆಲಸ ಆಯಿತು. ಒಂದು 60 ಕಿಲೋಮೀಟ್ರ್ ಏನೋ ಅಂದಾಜು ಇರ್ಬೋದು, ಅಷ್ಟು ಕೆಲಸ ಆಯಿತು. ಆ ಹಳ್ಳಿ ಒಳದೊಳಗೆ ಇಲ್ಲಿವರೆಗೂ ತಿರುಗಿ ಟ್ಯಾಂಕರ್ ಹಚ್ಚಪ್ಪಾಳಿ ಬಂದಿಲ್ಲ ಒಂದು. ಮತ್ತು ಇಲ್ಲಿ 50-100 ಎಕರೆ ಹೊಲ ಇದ್ದವರು ಎಷ್ಟೋ ಜನ ಕುಡ್ಲಿಕ್ಕೆ ನೀರಿಲ್ಲದೆ, ಒಕ್ಕಲ್ತನಕ್ಕೆ ನೀರಿಲ್ಲದೆ, ಜೀವನ ಸಾಗಿಸಲಾರದೆ ಪುನಃ ಮುಂಬೈಗೆ ಕೆಲಸಕ್ಕಾಗಿ ಹೋಗಿದ್ದರು. ಈ ನೀರು ಬಂದಮ್ಯಾಗ ಚೆಕ್ ಡ್ಯಾಮ್ ಆದಮೇಲೆ ತಿರುಗಿ ನಾವು ಕೂಡ ಒಕ್ಕಲ್ತನ ಮಾಡ್ಬೋದು, ಇಲ್ಲೇ ಬದುಕ್ಬೋದು ಅಂತೇಳಿ ತಿರುಗಿ ಬಂದು ಇಲ್ಲಿ ಸೆಟ್ಲ್ ಆದರು. ಯಾರು ಕಾಯಿಪಲ್ಯನೇ ಚಾಲೂ ಮಾಡಿದ್ರು, ಯಾರು ಕಬ್ಬೆ ಹಚ್ಚಿದ್ರು, ಯಾರು ಬಾಳೆನೇ ಹಚ್ಚಿದ್ರು. ತಿರುಗಿ ಅವರು ಎಷ್ಟೋ ಜನರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟರು. ಇಂಥದ್ದು ಜೀವಂತ ಉದಾಹರಣೆ ನಮ್ಮ ಸುತ್ತಮುತ್ತ ಹಳ್ಳಿಗಳ್ದಾಗ ನಮ್ಮೂರೊಳಗೆ ಇಲ್ಲ ಆಗ್ಯದ. ಈಗ ಕುಡಿಯೋ ನೀರಿನ ಪ್ರಾಬ್ಲಮ್ ಹೋಯಿತು, ಒಕ್ಕಲ್ತನದ ಪ್ರಾಬ್ಲಮ್ ಹೋಯಿತು, ಮತ್ತು ಎಕನಾಮಿಕ್ ರೀಜನ್ರೇಷನ್ ಕೂಡ ಸಾಕಷ್ಟು ಈಗ ಆಗ್ತಾಯಿದೆ. ಅದು ಒಂದು ಆತ್ಮವಿಶ್ವಾಸ ಬೀಳ್ತದೆ. ಈ ರೊಕ್ಕ ಬರ್ಲಿರ್ತದೆ ಅಂಥೇಳಿ ಒಂದು ಹೈಯರ್ ಎಜುಕೇಷನ್ ಸಲುವಾಗಿ ಮಕ್ಕಳಿಗೆ ಕೆಲಸಕ್ಕೆ ಕೂಲಿಗೆ ಕಳಿಸ್ತಿದ್ರು. ಅವರೆಲ್ಲರೂ ಹೋಗಿ ಈಗ ಜನ್ರೇಷನ್ ನೆಕ್ಸ್ಟ್ ಟೆಕ್ನಿಕಲ್ ಎಜುಕೇಷನ್ದೊಳಗೆ ಅಥವಾ ಗುಲ್ಬರ್ಗದೊಳಗೆ, ಆಳಂದೊಳಗೆ ಯಾರು ಬೇರೆ ಬೇರೆ ತಮ್ಗೆ ಯಾವ್ಯಾವ ಅನುಕೂಲ ತಕ್ಕಂಗೆ ಅದ ಅಲ್ಲಿ ಅಂಥಲ್ಲೆಲ್ಲ ವಿದ್ಯಾಭ್ಯಾಸ ಮಾಡ್ಸಕತ್ತಾರ. ಯಾರ್ಯಾರು ಸಣ್ಣ ಪುಟ್ಟ ಉದ್ಯೋಗಗಳು ಚಾಲೂ ಮಾಡ್ಯಾರ. ಯಾರು ಕ್ರಷರ್ ಇಟ್ಟು ಗಾಣ ಮಾಡಿ ಬೆಲ್ಲ ಮಾಡ್ತಾರೆ, ಕೆಲವರು ಕಾರ್ಖಾನೆಗೆ ಹಾಕ್ತಾರೆ. ಬಾಳೆ ಕೂಡ ಏನದು ಹೋಗ್ತಾಯಿದೆ. ಕಾಯಿಪಲ್ಯ ಒಳಗೆ ಉತ್ಪಾದನೆ ಒಳಗೆ ನಮ್ಮಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗ್ಯದ. ಮಾದನ ಹಿಪ್ಪರ್ಗ ಅಂಥೇಳಿ ಒಂದು ಊರು, ಅದು ಮಾದರಿ ಹಿಪ್ಪರ್ಗ. ಅದು ಎಷ್ಟರ ಮಟ್ಟಿಗೆ ಕಾಯಿಪಲ್ಯದೊಳಗೆ ಪ್ರಸಿದ್ಧಿ ಆಗ್ಯದ ಅಂದ್ರೆ, ನಮ್ಮ ತಾಲೂಕಾದ ಮಾದನ ಹಿಪ್ಪರ್ಗಾದ ಟ್ರಕ್ಗಳು ಆ ಮಾರ್ಕೆಟ್ಗಳಿಗೆ ಹೋಗಲಿಲ್ಲ ಅಂದ್ರೆ ಅಲ್ಲಿ ಆಕ್ಷನ್ನೇ ಚಾಲೂ ಆಗೋಂಗಿಲ್ಲ. ರಾಯಚೂರದೊಳಗಾಯ್ತು, ಗುಲ್ಬರ್ಗದೊಳಗಾಯ್ತು, ಈವನ್ ಹೈದರಾಬಾದೊಳಗೆ ಕೂಡ ಎಷ್ಟರ ಮಟ್ಟಿಗೆ ಕಾಯಿಪಲ್ಯಗಳು ತುಂಬಿ ಹೋಗ್ತಿದ್ದು ಅಂದ್ರೆ 10 ಟ್ರಕ್ ನುಗ್ಗೆಕಾಯಿ ಹೈದರಾಬಾದೊಳಗೆ ಹೋಗ್ತದೆ. ಅಲ್ಲಿ ರೀಸಾರ್ಟ್ ಆಗಿ ಮತ್ತು ಗ್ರೇಡಿಂಗ್ ಮಾಡಿಕೊಂಡು ಅವರು ಎಕ್ಸ್ಪೋರ್ಟ್ ಕೂಡ ಮಾಡ್ತಾಯಿದ್ದಾರೆ ಗಲ್ಫಿಗೆ. ಇದು ನಮಗೆ ಗೊತ್ತಿದ್ದದು. ಮತ್ತು ಈ ನುಗ್ಗೆ ಬೆಳೆಲಿಂದ ಒಂದೊಂದು ಎಕರೆಗೆ 3-4 ಲಕ್ಷ ರೂಪಾಯಿ ತನಕನೂ ಉತ್ಪಾದನೆ ತೆಗೆದವ್ರು ಎಷ್ಟೋ ಜನ ರೈತರಿದ್ದಾರೆ. ಈಗ ಆ ಸ್ಫೂರ್ತಿ ಪಡ್ಕೊಂಡು ಅವ್ರು ಮತ್ತು ಬೇರೆ ಬೇರೆ ಉದ್ಯೋಗಕ್ಕೂ ಕೂಡ ಕೈ ಹಾಕ್ತಾರೆ. ಇನ್ನು ಟೊಮೆಟೊದೊಳಗೆ ವ್ಯಾಪಾರಿಗಳು ಗುಲ್ಬರ್ಗಕ್ಕೆ ಮತ್ತು ಸೋಲಾಪುರಕ್ಕೆ, ಪುಣಾಕ್ಕೆ ಒಯ್ದು ಮಾರಾಟ ಮಾಡ್ತಿದ್ರು. ಆದ್ರೆ ಅದೇ ವ್ಯಾಪಾರಿಗಳು ಇಲ್ಲಿ ಸಿಗ್ತದೆ ಅಂದಮೇಲೆ ಅವರೇ ಇಲ್ಲಿಗೆ ಬಂದರು. ಇಲ್ಲಿ ಬಂದು ಸ್ಪಾಟ್ನಾಗೆ ಹೊಲದೊಳಗೆ ಖರೀದಿ ಮಾಡೋದು. ಇಲ್ಲಿಂದೇ ಬಂದು ಲೋಡ್ ಮಾಡ್ಕೊಂಡು ತಾವು ಖರೀದಿ ಮಾಡಿಕೊಂಡು ಇವತ್ತು ಕ್ಯಾಪ್ಸಿಕಮ್ ಆಯಿತು, ಮೆಣಸಿನಕಾಯಿ ಮತ್ತು ನುಗ್ಗೆ ಬೆಳೆ ಅಥವಾ ಇತರ ಯಾವುದೇ ಕಾಯಿಪಲ್ಯಗಳು, ಹಾಗಲಕಾಯಿ ಮತ್ತು ಅವರೆಕಾಯಿ ವಿಶೇಷವಾಗಿ ಇವು ಇಷ್ಟು ಪ್ರಸಿದ್ಧಿ ಆದವು. ಇವು ಒಳ್ಳೆ ಮಾರ್ಕೆಟ್ಗಳಿಗೆ ಕೂಡ ರೀಸೇಲ್ ಆಗಿ ಅವ್ರು ಡಿಪಾರ್ಟ್ಮೆಂಟ್ ಸ್ಟೋರ್ಗಳು ಕೂಡ ಸ್ಟಾರ್ಟಿಂಗ್ ಮಾಡ್ಕೊಂಡು ಆ ಮುಂದಿನ ಹೆಜ್ಜೆಗೆ ನಾವು ರೈತರು ಹೋಗಿಲ್ಲ, ಸ್ಪಾಟ್ದಾಗ ಕೊಡ್ತಾರೆ ಮತ್ತು ಮಾರ್ಕೆಟಿಗೆ ಕೂಡ ಕಳಿಸ್ಕೊಡ್ತಾರೆ. ಮತ್ತು ಆ ಊರದೊಳಗೆ ಎಕನಾಮಿಕ್ ಟರ್ನ್ ಓವರ್ ಎಷ್ಟಾಗ್ಯದ. ಈಗ ತಾವು ಮತ್ತೊಬ್ಬರಲ್ಲಿ ಕೆಲಸಕ್ಕೆ ಹೋಗ್ತಿದ್ರು, ಈಗ ತಿರುಗಿ ಅವರು ಮತ್ತೊಬ್ಬರಿಗೆ ತಂದು ಕೆಲಸಕ್ಕೆ ಇಟ್ಕೊಳ್ತಾ ಇದ್ದಾರೆ. ಈಗ ಸಿಗ್ತಾಯಿಲ್ಲ. ಮಹಾರಾಷ್ಟ್ರಲ್ಲಿಂದ ಕೂಡ ಕೂಲಿಗಾರರು ಬರ್ತಿದ್ದಾರೆ, ಸುತ್ತಿನ ಹಳ್ಳಿಗಳಿಂದ ಬರ್ತಿದ್ದಾರೆ. ಆದರೂ ಕೂಡ ಉತ್ಪಾದನೆ ಹೆಚ್ಚಿಗಾಗಿ ಒಂದೊಂದು ಸಲ ಮಾರ್ಕೆಟಿಗೆ ಅಪ್ರೋಚ್ ಆಗೋಕ್ಕೂ ಕೂಡ ಪ್ರಾಬ್ಲಮ್ ಆಗ್ತದೆ. ಟ್ರಕ್ಗಳು ಸಾಲಾಗಿಲ್ಲ, ಇಡೀ ರಾತ್ರಿ ಎಲ್ಲ ಲೋಡಿಂಗ್ ಆಗ್ತಿರ್ತಾವೆ ಗಾಡಿಗಳು. ಒಂದು ನೀರಿನ ಕ್ರಾಂತಿ ಆಗೋದ್ರಲ್ಲಿಂದ ಆರ್ಥಿಕವಾಯಿತು, ಎಜುಕೇಷನ್ದಾಗ ಆಯಿತು, ಸಾಮಾಜಿಕ ಕ್ರಾಂತಿ ಎಲ್ಲ ರೀತಿಯಿಂದ ಆಯಿತು.
ಅದಕ್ಕಾಗಿ ಒಂದು ರೀತಿ ಸಮೃದ್ಧಿ ಬಂದದ, ನೆಮ್ಮದಿ ಬಂದದ. ಇದಕ್ಕೆ ರೂಪಾಂತರ ಮಾಡ್ಕೊಂಡು ಮತ್ತೆ ಮುಂದಿನ ಹೆಜ್ಜೆ ಸಲುವಾಗಿ ಮತ್ತೆ ಪ್ರಯತ್ನಗಳು ನಡೆದವ. ಈಗ ರೂಪಾಂತರದಾಗ ಅಂದ್ರೆ ಕೆಲವರು ನುಗ್ಗಿಕಾಯಿಗಳು ಈಗ ಪ್ರಕ್ಯೂರ್ ಮಾಡಿ ಅದನ್ನು ಡ್ರೈ ಮಾಡಿ ಪ್ಯಾಕ್ ಮಾಡಿ ಕಳಿಸ್ಕೊಡೋದು, ಅದ್ರ ಬಗ್ಗೆ ವಿಚಾರ ಮಾಡ್ತಾಯಿದ್ದಾರೆ. ಟೊಮೆಟೊದು ಸಾಸು ಮತ್ತು ಪ್ಯೂರಿ ಇದನ್ನು ಕೂಡ ಮಾಡಿ ತಯಾರು ಮಾಡಿ ಕಳಿಸ್ಕೊಡ್ಬೇಕು ಅಂತೇಳಿ ಅದ್ರ ಬಗ್ಗೆ ಕೆಲವು ಹುಡುಗರು ಟ್ರೈನಿಂಗ್ ತೊಗೋತಾ ಇದ್ದಾರೆ. ಮತ್ತು ಈ ಕಾಯಿಪಲ್ಯಗಳದ್ದು ಇಷ್ಟೊಂದು ಡಿಮ್ಯಾಂಡ್ ಇದ್ದದ್ದು ಕೇಳ್ಕೊಂಡು ಮ್ಯಾಗ ಇಲ್ಲಿ ಕೆಲವೊಂದು ನರ್ಸರಿಗಳು ಬೆಳೆದವು. ನರ್ಸರಿ ಎಷ್ಟರ ಮಟ್ಟಿಗೆ ಬೆಳೆದದ್ದು ಅಂದ್ರೆ ಇಲ್ಲಿ ಒಂದೊಂದು ದಿವಸಕ್ಕೆ 1 ಲಕ್ಷದ ಅಗಿಗಳು ಹಾಕಿದ್ರೂ ಕೂಡ ಸಾಲ್ತಾ ಇಲ್ಲ. ಈಗ ಅದು ಫಾರ್ ಎಕ್ಸಾಂಪಲ್ ನೀವು ಟೊಮೆಟೊದು, ಮೆಣಸಿನ್ಕಾಯ್ದು ಮತ್ತು ಸೌತೆಕಾಯಿ ಕೂಡ ಅಲ್ಲದೆ ಮಸ್ಕ್ ಮೆಲನ್ ಮತ್ತು ಈಗ ಕಾಯಿಪಲ್ಯಗಳದಾಗೆ ಈ ಕಲ್ಲಂಗಡಿದು ವಿಶೇಷವಾಗಿ ಎಷ್ಟರ ಮಟ್ಟಿಗೆ ಹೋಗ್ತಾ ಇದ್ದೇವೆ ಅಂದ್ರೆ ಈ ಸುತ್ತಿನ 4-5 ಜಿಲ್ಲೆಗಳು ಅವ್ರ ವ್ಯಾಪ್ತಿಯೊಳಗೆ ಮೀರಿ ನಡೆದವು ಕಾಯಿಪಲ್ಯಗಳು. ಈಗ ಅವರು ಮುಂದಿನ ತಂತ್ರಜ್ಞಾನ ಸಲುವಾಗಿ ಅವ್ರು ಎಷ್ಟು ವಿಚಾರ ಮಾಡ್ತಾ ಇದ್ದಾರೆ ಅಂದ್ರೆ ಗ್ರಾಫ್ಟೆಡ್ ವೆಜಿಟೇಬಲ್ಸ್ ನಾವು ಪ್ರಯಾರ ಮಾಡಿ ಇಲ್ಲಿಂದ ನಾವು ಏನದ ಯಾಕೆ ಕಳಿಸ್ಬಾರ್ದು ಅನ್ನೋದು ಆ ರೈತರು ನರ್ಸರಿ ಅವರು. ಉದಾಹರಣಾರ್ಥವಾಗಿ ರಾಜಶೇಖರ್ ಗಡ್ಡದವ್ರು ಇರ್ಬೋದು, ಮತ್ತು ಲೇಟ್ ಶೇಖರ್ ಪಾಟೀಲ್ ಇರ್ಬೋದು, ಶೇಖ್ಜಿ ಅವರು ಇರ್ಬೋದು, ಅಥವಾ ಸಣ್ಣ ಪುಟ್ಟ ರೈತರು ಕೂಡ ನರ್ಸರಿಗಳು ಮಾಡಿ ಆ ನರ್ಸರಿ ಉದ್ಯೋಗ ಕೂಡ ಒಂದು ದೊಡ್ಡ ಬೂಸ್ಟಪ್ ಸಿಕ್ಕದು. ಹಾಗಾಗಿ ಈಗ ಮಹಾರಾಷ್ಟ್ರ ಮತ್ತು ಈ ಸುತ್ತಿನ ಹಳ್ಳಿಗಳಿಗೆ, ತಾಲೂಕಾ ಜಿಲ್ಲೆಗಳಿಗೆ ನಮ್ಮ ಅಗಿಗಳು ನಡೆದವ ಮತ್ತು ಒಳ್ಳೆಯ ಹೆಸರು ಕೂಡ ಗಳಿಸ್ಕೊಂಡಿದ್ದಾರೆ. ಎಷ್ಟೋ ಸಲ ಅಗಿ ಕಂಬಿದ್ದಾಗ ಮಹಾರಾಷ್ಟ್ರದಿಂದ ಪೂನಾ ಸುತ್ತಮುತ್ತಲಿಂದ ಅಲ್ಲಿ ನರ್ಸರಿಲಿಂದ ಅಗಿಗಳು ತಂದು ಇಲ್ಲಿ ಕಳಿಸ್ಕೊಡ್ಬೇಕಾಗ್ತದೆ. ಮತ್ತು ಒಂದೊಂದು ದಿವಸ 4-5 ಟ್ರಕ್ ಪ್ರತಿ ಒಂದು ದಿವಸನೂ ತುಂಬಿ ಪೂನಾ, ಬಾಂಬೆ, ದಿಲ್ಲಿ, ಇಟಾರ್ಸಿ ಆದಿ ಊರುಗಳಿಗೂ ಕೂಡ ನಮ್ಮ ಕಲ್ಲಂಗಡಿ ನಡೆದವು. ರೈತರಿಗೆ ಗೊತ್ತಾಗಂಗಿಲ್ಲ, ಆದರೆ ಅವು ಎಲ್ಲಿ ನಡೆದವ, ಯಾವ ಟ್ರಕ್ ಅದ ಅಂತ ಹೇಳಿ ಕೇಳಿದಾಗ ಅವು ಯಾವ ಊರಿಗೆ ಹೋಗಿ ಡಂಪ್ ಆಗ್ತಾವೆ, ಎಲ್ಲಿಗೆ ಹೋಗ್ತಾವೆ ಅಂತ ಅನ್ನೋದು ನಮಗೆ ಅದು ಗೊತ್ತಾಯ್ತು. ಕೆಲವೊಂದು ಮಸ್ಕ್ ಮೆಲನ್ ಇಷ್ಟು ಸರಿಯಾಗಿ ಬೆಳೆದ್ರು ಅವು ಈವನ್ ಎಕ್ಸ್ಪೋರ್ಟ್ ಕೂಡ ಅದು. ಮತ್ತು ಬಾಳೆ ಒಳಗೆ ಟಿಶ್ಯೂ ಕಲ್ಚರ್ಲಿಂದ ಬಾಳೆಯಾಗಿ ತಂದು ಇಲ್ಲಿ ಹಚ್ಚಿ ಸಣ್ಣ ರೈತರು 1 ಎಕರೆ 2 ಎಕರೆ ಇದ್ದವರು ಅವರು ಒಳ್ಳೆಯ ರೀತಿಯಿಂದ ಬೆಳೆದು ಅದನ್ನು ಅವರು ಎಕ್ಸ್ಪೋರ್ಟ್ ಕ್ವಾಲಿಟಿಯಾಗಿ ಪ್ರೊಡಕ್ಷನ್ ಮಾಡಿ ಇಲ್ಲಿ ಸ್ಪಾಟ್ ಸೇಲ್ ಆಗ್ತಾಯಿದೆ. 20 ರೂಪಾಯಿಲಿಂದ 24 ರೂಪಾಯಿ ತನಕ 1 kg ಲೆಕ್ಕದಾಗ 1-2 ಎಕರೆ ಇದ್ದವ್ರು ಅವ್ರು ಕಳಿಸ್ಕೊಡ್ತಾಯಿದ್ದಾರೆ. ಇನ್ನು ಸಕ್ಕರೆ ಕಾರ್ಖಾನೆ ಬಗ್ಗೆ, ಮೊದಲು ಸಕ್ಕರೆ ಕಾರ್ಖಾನೆಯಲ್ಲಿ ಕಬ್ಬು ಬೀಳ್ತಿತ್ತು ಬೀದರ್ ಜಿಲ್ಲೆಯಿಂದ ಅಥವಾ ಮಹಾರಾಷ್ಟ್ರದ ಏರಿಯಾಲಿಂದ ತಂದು ಕಬ್ಬು ನುರಿಸ್ಬೇಕಾಗ್ತಿತ್ತು. ಆದ್ರೆ ಈಗ ಒಂದು ದೊಡ್ಡ ರೆವಲ್ಯೂಷನ್ ಇಷ್ಟು ನಮೂನದಾಗ್ಯದ. ಇಲ್ಲಿ ಟ್ರಕ್ಗಳು ಸಿಗ್ತಾಯಿಲ್ಲ, ಹಾರ್ವೆಸ್ಟಿಂಗ್ ಮಷಿನ್ಗಳು ಸಿಗ್ತಾಯಿಲ್ಲ, ಅವೆಲ್ಲ ಫುಲ್ ಎಂಗೇಜ್ ಆಗ್ಯಾವ ಇಲ್ಲಿ. ಅಷ್ಟಿದ್ರೂ ಕೂಡ ಕಬ್ಬಿಂದು ಕನ್ಸಿಸ್ಟೆನ್ಸಿ ನಮ್ಮ ರೈತರ ಲೆಕ್ಕದಾಗ ಇನ್ನೂ ಬಂದಿಲ್ಲ. ಆದರೆ ಪ್ರಯತ್ನದೊಳಗೆ ಭಾಳ ಜನ ರೈತರಿದ್ದಾರೆ. 50-100 ಟನ್ ನಾವು 30-40 ಎವರೇಜ್ದವ್ರು ಇದ್ದೆವು. ಅದರೊಳಗೆ ಒಂದೊಂದು ಸಲ 60-70 ಹೋಗ್ತಿತ್ತು, ಮತ್ತು ನೆಕ್ಸ್ಟ್ ಇಯರ್ ಇರ್ತಿರಲಿಲ್ಲ. ಆದರೆ ಈ ಸಾತತ್ಯದಿಂದ ಈಗ ಅವ್ರು 100 ಟನ್ ಟಾರ್ಗೆಟ್ ಇಟ್ಕೊಂಡು ಬರೋಂಥ ಯಂಗ್ ರೈತರು ತಯಾರಾಗ್ಯಾರ. ಅದು ಒಂದು ಕೂಡ ಆಶಾಕಿರಣ. ಮತ್ತು ಈಗ ಶುಗರ್ ಫ್ಯಾಕ್ಟ್ರಿದು ಆದಮೇಲೆ ಕೆಲವರು ಈಗ FPUಗಳು ಮಾಡ್ಕೊಂಡಿದ್ದಾರೆ. FPUಗಳು ಇನ್ನೂ ಕೂಡ ಅಷ್ಟೊಂದು ಆ್ಯಕ್ಟಿವ್ ಆಗಿಲ್ಲ. ಆದರೆ ಅವ್ರ ಕನಸುಗಳು, ಅವ್ರ ಹೆಜ್ಜೆಗಳು, ಅವ್ರ ವಿಚಾರ ಗೆಟ್ ಟುಗೆದರ್ ಮಾಡಿ ಮಾತಾಡಿ ನೋಡಿದಾಗ ಈಗ ವಾಲ್ಮಾರ್ಟ್ದಂಥವ್ರು ಬಂದು ನಮ್ಮ FPUಗಳಿಗೆ ಸಂಪರ್ಕ ಮಾಡ್ತಾಯಿದ್ದಾರೆ. ನಿಮ್ಮ ಪ್ರೊಡ್ಯೂಸ್ಗಳು ನಮಗೆ ಕೊಡ್ತೀರೇನು ಅಂಥೇಳಿ. ಅದಕ್ಕಾಗಿ ಅದ್ರ ಬಗ್ಗೆ ಇನ್ನೂ ಕೂಡ ನಡೆದದ. ಮತ್ತು ಮಾರ್ಕೆಟಿಂಗ್ ಸಲುವಾಗಿ ಗೈಡ್ ಮಾಡ್ಲಿಕ್ಕೆ ನಮಗೆ ಬೇರೆ ಬೇರೆ ಕಂಪ್ನಿಯವ್ರು ಕೂಡ ವಿಚಾರ ಮಾಡಕತ್ತಾರೆ. ಕನ್ಸಿಸ್ಟೆನ್ಸಿಲಿಂದ ಸಪ್ಲೈ ಮಾಡಬಹುದೇನು ಅಂಥೇಳಿ. ತೊಗರಿಬೇಳೆ ಉದಾಹರಣೆ ಅಂಥದ್ರೊಳಗೆ ಈಗ ಸಣ್ಣ ಸಣ್ಣ ಯೂನಿಟ್ಗಳು ಆಗ್ಯಾವ ಮತ್ತು ಅದು ಉತ್ಪಾದನೆ ಕೂಡ ಆದೈತು. ಅದರೊಳಗೆ ನಮಗೆ ದೊಡ್ಡ ಸಹಾಯ ಅಂದ್ರೆ KVK ಗುಲ್ಬರ್ಗದು ತಂತ್ರಜ್ಞಾನದೊಳಗೆ ಅವ್ರು ಇಷ್ಟೊಂದು ನಮಗೆ ಕೈ ಹಿಡ್ದಾರ. ಅಲ್ಲಿ ತೆಗ್ಗಾಳಿ ಸರ್ ಇರ್ಬೋದು ಅಥವಾ ಅವ್ರ ಸಹಕಾರಿಗಳು ಎಲ್ಲರೂ ಪ್ರತಿಯೊಬ್ಬರು ಹೊಲಗಳಿಗೆ ಬಂದು ನಮ್ಮದು ಒಬ್ಬೊಬ್ಬರು ವೈಯಕ್ತಿಕ ಪ್ರಶ್ನೆಗಳಿಗೆ ಸಲುವಾಗಿ ಅವ್ರ ಸ್ಪಂದನೆ ಕೊಡ್ತಾಯಿದ್ದಾರೆ. ಅದರಿಂದ ನಮಗೆ ಇಷ್ಟೊಂದು ಬಲ ಬಂದದ. ಈಗ ತಂತ್ರಜ್ಞಾನ ಮತ್ತು ಕೆಲವು ರೈತರು ಕೂಡ ತಾವು ಸ್ವಂತ ಕೆಲವೊಂದು ಸಂಶೋಧನಾ ಕೇಂದ್ರಗಳಿಗೆ, ಪ್ರಸಿದ್ಧ ರೈತರ ಹತ್ರ ತಾವು ಹೋಗಿ ಬರ್ತಾರೆ. ಅಲ್ಲದೆ ಯೂನಿವರ್ಸಿಟಿಗಳಿಗೆ, ರಿಸರ್ಚ್ ಸ್ಟೇಷನ್ಗಳಿಗೆ ತಾವು ಯಾತ್ರಾ ದೇವರು ದಿಂಡ್ರು ಮಾಡೋದ್ರ ಜೊತೆಯಲ್ಲಿ ಇದು ಕೂಡ ಮಾಡ್ತಾಯಿದ್ದಾರೆ. ಇದರಿಂದ ನಮಗೆ ನಿಜವಾಗಿ ಒಂದು ಸ್ಫೂರ್ತಿ ಬಂದದು. ನಿರಾಶೆ ಅಂತ ಅನ್ಸಂಗಿಲ್ಲ. ಕೆಲವೊಂದು ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಿರ್ತಾವೆ. ಅಂಥದ್ರೊಳಗೆ ಕೂಡ ಈ ನಮ್ಮದು ಚಿತ್ರ ಆಶಾದಾಯಕ ಅದ ಅಂಥೇಳಿ ನನಗೆ ಅನಿಸ್ತದೆ. ಮೊದಲು ಇಲ್ಲಿ ನೀರಿಂದ ಯಾವಾಗ ಸಮೃದ್ಧಿ ಇರಲಿಲ್ಲ, ಆವಾಗ ನಮ್ಮ ಮನೆಯೊಳಗೆ ನಮ್ಗೆ ಹಾಲು ಸಿಗ್ತಿರಲಿಲ್ಲ, ಸಾಕಾಗ್ತಿರಲಿಲ್ಲ. 50 ಎಕರೆ 100 ಎಕರೆ ಇದ್ದವರಿಗೂ ಕೂಡ 1-2 ದನಗಳು ಸಾಕಬೇಕಾದ್ರೆ ಅವಾಗ ತ್ರಾಸಿತ್ತು.
ಈಗ ಜನರಲ್ಲಿ ದನಗಳು ಕಡಿಮೆ ಆಗ್ಯಾವ, ಆದರೆ ಹಾಲಿನ ಸಾತತ್ಯ ಮಾತ್ರ ಹೆಚ್ಚಾಗ್ಯದ. ಒಂದು KMF ಬೆಳೆದದ್ದು. KMF ಮೊದಲು ಕೂಡ ಸರ್ಕಾರಿ ಡೈರಿಗಳು ಇದ್ದವು, ಆದರೆ ಅವ್ರದ್ದು ಸರಿಯಾಗಿ ಸಪ್ಲೈ ಇರ್ತಿರಲಿಲ್ಲ ಅಥವಾ ಪೇಮೆಂಟ್ ಇರ್ತಿರಲಿಲ್ಲ. ಎಷ್ಟೋ ಸಲ ನಾವು ಕೂಡ ಕೈ ಸುಟ್ಕೊಂಡಿದ್ದೆವು. ಸರ್ಕಾರಿ ಡೈರಿ ಗುಲ್ಬರ್ಗ ಯೂನಿಟ್ಲಿಂದ ಇಲ್ಲಿ ನಾವು ಚಾಲೂ ಮಾಡಿದ್ದೆವು. ಟೈಮಿನ ಮ್ಯಾಗ ಹಾಲು ಹೋಗಿ ಮುಟ್ತಿರಲಿಲ್ಲ, ಅವು ಕೆಟ್ಟು ಹೋಗ್ತಿದ್ದವು, ಆ ರೊಕ್ಕ ಬರ್ತಿರಲಿಲ್ಲ. ಅಥವಾ ಇಂಥವೆಲ್ಲ ಓವರ್ಕಮ್ ಆಗಿ ಯಾವಾಗ KMF ಆಯಿತು, ನಂದಿನಿ ಇಲ್ಲಿ ಆ್ಯಕ್ಟಿವ್ ಆಯಿತು, ಆವಾಗ ಇಲ್ಲಿ ಒಂದು ದನ ಇಡೋರು 2 ದನ ಇಟ್ಟವ್ರು, ಯಾರು ಕ್ರಾಸ್ ಬೀಡ್ ಇಡ್ಲಿಕತ್ತಾರ, ಯಾರು ಎಮ್ಮಿಗಳು ಇಡ್ಲಿಕತ್ತಾರ. ಈ ಹೈನಿಂದ ಉತ್ಪಾದನೆಯಿಂದ ಪ್ರತಿಯೊಂದು ಮನೆಗೂ ಕೂಡ ಒಂದು ಸತತವಾದಂಥ ಸೋರ್ಸ್ ಆಫ್ ಇನ್ಕಮ್ ಚಾಲೂ ಆಗ್ಯದ. ಮತ್ತು ಇನ್ನೂ ಕೂಡ ಇದರೊಳಗೆ ಇಷ್ಟು ಆಶೆ ಅದ, ಅತಿ ಹೆಚ್ಚಿಗೆ ಬೆಳೀಲಿಕ್ಕೆ ಶಕ್ಯ ಅದ. ಅಥವಾ ಈಗ ಸೈಲೇಜ್ ಮಾಡಿಕೊಂಡು ಕೆಲವೇ ಜನ ಅಲ್ಲೇಲಿ ಮಾಡ್ತಾಯಿದ್ದಾರೆ, ಸೈಲೇಜ್ಲಿಂದ ಮಾಡ್ತಾಯಿದ್ದಾರೆ. ಮತ್ತು ಈ ನ್ಯೂಟ್ರಿಷಿಯಸ್ ಫುಡ್ಗಳೆಲ್ಲ ಬೆಳೆದು ದನಗಳಿಗೆ ಕೂಡ ಹಾಕಿ ಅವ್ರ ಹೆಲ್ತ್ ಕೂಡ ಇಂಪ್ರೂವ್ ಮಾಡಿದ್ರು. ಇಂಡೈರೆಕ್ಟ್ಲಿ ನಮ್ಮ ಕಿಶಾಕ್ನೂ ಕೂಡ ರೆಗ್ಯುಲರ್ ರೊಕ್ಕ ಬರ್ತಾಯಿದೆ, ಮತ್ತು ನಾವು ಎಲ್ಲರದ್ದು ಹೆಲ್ತ್ ಕೂಡ ಇಂಪ್ರೂವ್ಮೆಂಟ್ ಆಗ್ಯದ ಅಂಥೇಳಿ ನನಗೆ ಅನ್ನಿಸ್ತದೆ. ಇನ್ನೂ ಸ್ಕೋಪ್ ಭಾಳ ಅದ ಇಲ್ಲಿ ಮಾಡ್ಲಿಕ್ಕೆ. ಯಂಗ್ಸ್ಟರ್ಸಿಗೆ ನೌಕರಿ ಸಿಗಲಿಲ್ಲ ಅಂಥೇಳಿ ಅವ್ರು ಕೂತು ಇಲ್ಲಿ ಒಂದು ಹೈನುಗಾರಿಕೆ ಮಾಡಿದ್ರೆ ಅಂದ್ರೆ ಒಂದು ದೊಡ್ಡ ಆಶಾಕಿರಣ ಅದ. ಮತ್ತು ಸತತವಾಗಿ ಅದನ್ನು ಒಬ್ಬೊಬ್ಬರ ಮನೆಗೆ 50-100 ಲೀಟ್ರ್ ತನಕ ಕೊಡೋರು ಕೆಲವ್ರು ಅಲ್ಲಿ ಸಿಗಲಿಕತ್ತಾರೆ. ಮತ್ತು ಬಾಕಿಯವರು ಕೂಡ ಇದು ಶಕ್ಯ ಅದ, ಒಂದು ಇದು ಕೂಡ ಅನ್ನಿಸ್ತದೆ.